बीजापुर में दिन दहाड़े चोरी की वारदात को अंजाम देकर फरार हुए चोर। घटना बीजापुर शहर के वज्र हनुमान पीडीजे कॉलोनी में मौजूद श्री शंकर मठ के करीब एक मकान में घटी है। मिली जानकारी के मुताबिक यहां आज 30 जनवरी 2025 गुरुवार दोपहर 2 से 3 बजे के बीच सुशीलाबाई गुज्जरनवर और अशोक गुज्जरनवर से संबंधित मकान में कोई ना रहने का फायदा उठाते हुए ताला तोड़कर तिजोरी में रखे 15,000 रुपए नकद और 1 तोला सोना चुराकर फरार हुए चोर, जिसकी जानकारी सविता गुज्जरनवर, अशोक गुज्जरनवर, सुशीलाबाई गुज्जरनवर ने दी। और साथ ही चोरों के आतंक से परेशान यहाँ के निवासी नेशनल हॉकी एम्पायर एसके इनामदार और रुद्र गौड़ा बिरादार ने पुलिस विभाग से इस एरिया में रात में पुलिस गश्त को और ज्यादा बढ़ाने का आग्रह करते हुए अपने अपने विचार व्यक्त किए। ವಜ್ರ ಹನುಮಾನ ಪಿಡಿಜೆ ಕಾಲನಿ ಶಂಕರ ಮಠ ಎದುರುಗಡೆ ನಮ್ಮ ಮನ್ಯಾಗಿಂದ 15,000 ರೂಪಾಯಿ ಒಂದ್ ತೊಲಿ ಬಂಗಾರ ಹೋಗ್ಯದ್ರಿ। ನಮ್ಮ ಯಜಮಾನ್ರು BLD ಒಳಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರ್ರಿ। ನಾವ್ ಮನ್ಯಾಗ ಇರ್ತೇವ್ರಿ 3 ಗಂಟೆದಿಂದ 5 ಗಂಟೆ ಒಳಗೆ ಕಳ್ತನ ಆಗ್ಯದ್ರಿ। ಇದ್ದಿದಿಲ್ರಿ ಸರ್, ನಾವು ನಮ್ಮ ಹೆಣ್ಣು ಮಗಳ ಮನೆಗೆ ಹೋಗಿದ್ದೇವ್ರಿ ಸರ್। ಹ್ಞೂನ್ರಿ ಸರ್, ಲಾಕ್ ಹಾಕಿ ಹೋಗಿದ್ದೇವ್ರಿ। ನಮ್ಮ ಅತ್ತೆಯರ ಮನೆ ಸುಶೀಲಾಬಾಯಿ ಗುಜ್ಜನವರ್ ಅಷ್ಟೇ ಹೋಗ್ಯದ್ರಿ ಸರ್। ಏನು ಇದು ಆಗಿಲ್ರಿ ಸರ್। 15,000 ರೂಪಾಯಿ ಒಂದ್ ತೊಲಿ ಬಂಗಾರ ಹೋಗ್ಯದ। ಸವಿತಾ ಗುಜ್ಜನವರ್ ನಾವು ಅಶೋಕ್ ಗುಜ್ಜನವ್ರ ಅಂತ ವಜ್ರ ಹನುಮಾನ್ ನಗರದವರು। ನಾನು ಕೆಲ್ಸಕ್ಕೆ ಹೋಗಿದ್ದೆ ರೀ, ಮತ್ತೆ 2 ಗಂಟೆಗೆ ಹೋಗಿದ್ದೆ, ಮತ್ತೆ 5 ಗಂಟೆಗೆ ಫೋನ್ ಹಚ್ಚಿದ್ರು, ಹಿಂಗ ನೀ ಚಾವಿ ಹೊಡೆದಾರ ಹಂಗೆ ಬಂದೆ ರೀ ಸರ್। ಈಗ 15,000 ರೂಪಾಯಿ ರೀ ಒಂದ್ ತೊಲಿ ಬಂಗಾರ ಹೋಗಿದ್ರಿ। ಹಾ ರೀ ಸರ್, ಇನ್ನೂ ಕೇಳಿಲ್ಲ ರೀ, ಅವ್ರು ಪೊಲೀಸರು ಬಂದಾರೆ, ಹೇಳ್ತೇನೆ। ವಜ್ರ ಹನುಮಾನ್ ರೀ, ಶಂಕರಾಚಾರ್ಯ ಮಠ। ನಾ 12ಕ್ಕೆ ಹೋಗೇನ್ರಿ, ನಮ್ಮ ಸೊಸಿ 2ಕ್ಕೆ ಹೋಗ್ಯಾಡ್ರಿ। ಅದೇ 15,000 ರೂಪಾಯಿ ಒಯ್ದಾರ್ರಿ, ನನ್ನ ಸೊಸಿದ ಒಂದ್ ತೊಲಿ ಬಂಗಾರ ಐತ್ರಿ। ಇಲ್ರಿ, ನಾ 12ಕ್ಕೆ ಹೋಗೇನ್ರಿ, ನಾ ಸಾಯಿ ಪಾರ್ಕ್ ಹೋಗಿದ್ದೇನ್ರಿ। ನಾ ಇನ್ ಹೇಳೋಣ ಬಂದೀನಿ ನೋಡ್ರಿ, ಇಲ್ರಿ ಆಕೆ 5ಕ್ಕೆ ಬಂದ್ ಬಾಕ್ಲ ತೆರೆದಿತ್ರಿ ಬಾಕ್ಲ। सुशीलाबाई गुज्जरनवर। बीजापुर एक हिस्टोरिकल मोनूमेंट सिटी है। वज्र हनुमान एक बड़ा नाम है। यहाँ पर वरुण नगर, स्टार कॉलोनी और हमारा जो मठ शंकर मठ है, उसके बाद दिल्ली दरबार ढाबे हैं, उधर जो है जुमला रोड जाती है, साई पार्क रोड है। यहाँ पर जो है ये 10-12 दिन से ऐसा हवा चल रहे है, लोग बहुत परेशान और लेडीज बहुत परेशान है घर में, खास करके लेडीज चैन से नहीं। साई पार्क हो, वरुण नगर हो, स्टार कॉलोनी हो, वज्र हनुमान हो, या चांदपुर रोड हो, या दिल्ली दरबार ढाबे हो, लेडीज को तो 1 सेकंड भी चैन नहीं है रात में। हमारे बाजू रुद्रप्पा बिरादार है और हमारे किरण है और हमारे नाम कुलकर्णी जाहिदा सब हैं। ये अचानक दोपहर में ऐसा घटना होता है। हालांकि हमें रात में 10-12 लोग अपने अपने मकान सामने चेयर बाकर 1 बजे बैठते हैं, तो 4 बजे तक हमें बैठते हैं, फिर भी हमें विसल मारते हैं, सीटी मारते हैं। तो हमारा एक पुलिस कांस्टेबल से रिक्वेस्ट है, PSI से, एक रात में 2 बजे राउंड, एक 3 बजे, 4 बजे राउंड करे तो अच्छा होता है। चूँकि मकान में ಎಲ್ಲರ ಮಕಾನ್ ಶುಗರ್ ಇದ್ದಾರ, BP ಅವ್ರು ಇದ್ದಾರ, ಏಜೆಡ್ ಅದಾರ, ಅಕಸ್ಮಾತ್ ಏನಾದ್ರೆ ಈಗ ನಾವು ಸ್ಪೋರ್ಟ್ಸ್ಗೆ ಊರು ಹ್ಯಾಂಗೆ ಹೋಗ್ಬೇಕು? ಈಗ ನಾಳೆ ನಮ್ಗೆ ಮೀಟಿಂಗ್ ಇರ್ತದ, ಸ್ಪೋರ್ಟ್ಸ್ ಹೋಗುತ್ತ, ಮನೆ ಬಿಟ್ಟು ಹ್ಯಾಂಗೆ ಹೋಗ್ಬೇಕು? भारी 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 बहुत एक परेशानी की बात है, बहुत एक सोचने की बात है। अभी PSI साहब आए थे, यहाँ देखे हो और हमें एक मेमोरेंडम भी दिए उनको, हमें लिखे हैं इसमें पूरे। ऐसा हुआ तो कैसा, रात में कितना बेफाम हुआ तो कैसा? ये बहुत बड़ा नगर है, वरुण नगर, स्टार कॉलोनी, वज्र हनुमान, शंकर मठ और ये जगह दिल्ली दरबार ढाबे हैं। लोग इतना, आप देख रहे हैं दोपहर से इतना परेशान है कि ये मामूली घटना नहीं है। तो रात में हमें उठे तो कैसा हमें उनके आंख पे जाना है, ಹ್ಯಾಂಗೆ ಹೋಗ್ಬೇಕು? ಮೇಲೆ ಗುಜ್ಜನವರ ಮನಿನಾಗ ತುಡುಗ ಆಗ್ಯದ, ಯಾಕಂದ್ರೆ ಇದೇ ರೂಟ್ ಅದ, ಎಲ್ಲಾರು ಇದೇ ರೂಟ್ ನೀವು ಹೋಗ್ತಾರ ಬರ್ತಾರ। ಸ್ವಲ್ಪ ನೋಡ್ರಿ ನೀವು ಎಲ್ಲಾರು ಡಿಪಾರ್ಟ್ಮೆಂಟ್ ಅವರು ನೋಡ್ಬೇಕು। ನಾವು ಎಲ್ಲಾರು ತನ್ನ ಮನಿನಾಗ ಕೂಡ್ಲಾಗ್ತಾರ, ರಾತ್ರಿ 4 ಗಂಟೆ ತರ ಕೂಡ್ಲಾಗ್ತಾರ, ಯಾಕ್ರಿ ಕುಲ್ಕರ್ಣಿ? ಯಾಕೆ ಮುಂಜಾನೆ ಎಲ್ಲ ಅದಕ್ಕೆ SK ಇನಾಮದಾರ್, ರಾಷ್ಟ್ರೀಯ ಹಾಕಿ ನಾಯಕ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ
ಪೊಲೀಸ್ SP ಸಾಹೇಬರಿಗೆ, ಎಲ್ಲ ಆರಕ್ಷಕ ಮಂಡಳಿಯಲ್ಲಿ ನಾವು ಈ ವಜ್ರ ಹನುಮಾನ ನಗರ, ಸ್ಟಾರ್ ಕಾಲನಿ, ವರುಣ್ ನಗರ, ಸಾಯಿ ಪಾರ್ಕ್ ಕ್ರಾಸ್, ದಿಲ್ಲಿ ದರ್ಬಾರ ಈ ಒಂದು ಏರಿಯಾದಲ್ಲಿ ಈ ತೆಳಗ್ ಲಕ್ಷ್ಮೀ ಗುಡಿ ಹತ್ರ ಸಾಕಷ್ಟು ಕಳ್ಳತನ ಆಗ್ತಾ ಇದ್ದಾವೆ. ಆಮೇಲೆ ರಾತ್ರಿ ಹೆಣ್ಮಕ್ಳು ಹಗಲತ್ ಸಹಿತ ಅಡ್ಡಾಡುವಂತ ಒಂದು ಪರಿಸ್ಥಿತಿ ಬಂದದ. ನಾವಿಲ್ಲಿ ಓಣ್ಯಾನವರು ಕೂಡ್ಕೊಂಡು 8-10 ಮಂದಿ ಕೂಡಿ ರಾತ್ರಿ ಪಹರೆ ಮಾಡೋದು, ಚೇರ್ ಗೀರ್ ಹಾಕೊಂಡು ರಾತ್ರಿ 2-3 ತನಕ ಕೂಡ್ತೇವು. ನಿದ್ದಿಗೆಟ್ಟು ಸ್ವಲ್ಪ ಹೋಗುದ್ರಾಗ ಒಂದೊಂದು ಇನ್ಸಿಡೆಂಟ್ಸ್ ಆಗ್ಲಾಗ್ತೇವು. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊತೀನಿ ಎಲ್ಲ ಅಧಿಕಾರಿಗಳಲ್ಲಿ, ಪೊಲೀಸ್ ವರ್ಗಗಳಲ್ಲಿ ಸ್ವಲ್ಪ ಎಲ್ಲ ಇದನ್ನ ಒಂದು ಮಟ್ಟ ಹಾಕ್ಲಕ್ಕ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಬಹಳ ಕಳಕಳಿಯಿಂದ ಇವತ್ತು ನೋವಿನಿಂದ ನಾ ಇದನ್ನ ಮಾತು ಹೇಳಕತ್ತೀನಿ. ಯಾಕಂದ್ರೆ ನಾವು ದಿನನಿತ್ಯದಲ್ಲಿ ಹೊರಗಡೆ ಹೋಗ್ತಿರ್ತಾರ. ಆಮೇಲೆ ಇಲ್ಲಿ 3 ಗಂಟೆಗೆ ಅಶೋಕ ಗುಂಜಣ್ಣವರ್ ಅಂತ ಹೇಳಿ ಕಿಸಿಂದ ಇವತ್ತು ಮಧ್ಯಾಹ್ನ 3 ಗಂಟೆಗೆ ತುಡುಗಾಯ್ತು. ಹಗಲತ್ತೆ ಹಿಂಗ ಆಗ್ತದ ಅಂದ್ರೆ ರಾತ್ರಿ ನಾವು ಯಾವ ರೀತಿ ಅಂದ್ರೆ ಮಕ್ಕಳು ಹೆಂಡ್ರ ಜೊತೆಗೆ ಇರುವುದು ಹೆಂಗ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗ್ಯದ. ದಯವಿಟ್ಟು ಅದಕ್ಕೆ ನಾನು ಅಧಿಕಾರಿ ವರ್ಗದಲ್ಲಿ ಬಹಳ ವಿನಮ್ರದ ಒಂದು ನಾ ಕೇಳ್ಕೊಳತ್ತೀನಿ. ಇದಕ್ಕೊಂದು ಪರಿಹಾರ ಕಂಡುಹಿಡಬೇಕು. ರಾತ್ರಿ ಸ್ವಲ್ಪ ಏನದ ಪೊಲೀಸ್ ಗಸ್ತನ್ನ ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಬಹಳ ನಾವು ನೊಂದ್ಕೊಂಡೇವು. ಇವತ್ತು ನಿದ್ದಿಲ್ಲ, ಶುಗರ್ ಅದಾವು, BP ಅದಾವು, ಅದು ಆರಾಮ್ ತಪ್ಪಲಾಕತ್ತೇವು, ತಬ್ಯತ್ ಟೀಕ್ ನೈ ಹೋತಾ ಹೈ. ಈ ರೀತಿಯಾಗಿ ನಾವು ಬದುಕುದೇ ಕಠಿಣ ಆಗ್ಯದ. ಅಂತ ಪರಿಸ್ಥಿತಿ ದಯವಿಟ್ಟು ಇದಕ್ಕೊಂದು ಪರಿಹಾರ ಮಾಡ್ಬೇಕು. ಆಮೇಲೆ ಇದಕ್ಕೆ ಏನದ ಒಂದು ವ್ಯವಸ್ಥೆ ಮಾಡಿಕೆಸಿಂದ ಸಾಧ್ಯಷ್ಟು ಸಮಾಧಾನ ಏನು ನಾಗರಿಕರದಾರ ಅವರು ಸಮಾಧಾನ ಉಸಿರು ಬಿಡುವಂಗ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡಿ ಬಹಳ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ರುದ್ರಗೌಡ ಬಿರಾದರ್, ವರುಣ್ ನಗರ್.